ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿವಲ್ಲಭ ಜಾನಕೀಕಾಂತ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಸಕಲ ಶಾಸ್ತ್ರಗಳಲ್ಲಿ ಹೇಳಿದ ವಿಭೂತಿಗಳ ಸಂಗ್ರಹವನ್ನು ವಿಭೂತಿ ಸಂಧಿಯಲ್ಲಿ ದಾಸರು ಮಾಡ್ತಾ 10 ರೀತಿಯಾದ ಭಗವಂತನ ವಿಭೂತಿಯ ವೈಭವವನ್ನು ವಿವರಿಸ್ತಾ ನೈಜ ಆಹಿತವು ಆಹಿತ ಅನ್ನುವ ಭಗವಂತನ ವಿಭೂತಿ ರೂಪದ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಆಹಿತ ಅಂತಂದರೆ ಆವಾಹಿತ, ಆವಾಹನೆ ಮಾಡಲ್ಪಟ್ಟಂತಹ ಭಗವಂತನ ಪ್ರತೀಕ ವಿಭೂತಿ ರೂಪ. ಅದು ನೈಜ ಸಹಜ ಅಲ್ಲ, ನಾವು ಆವಾಹನೆ ಮಾಡಿದ ಮೇಲೆ ಬಂದ ಭಗವಂತನ ವಿಭೂತಿ ರೂಪಗಳು. ಪಂಚಭೂತಗಳಲ್ಲಿ ಭಗವಂತನ ವಿಭೂತಿ ರೂಪವನ್ನು ನಾವು ಆವಾಹನೆ ಮಾಡಿ ಪೂಜೆ ಮಾಡಬೇಕಾದ್ದು. ಮುಂದಿನ ನುಡಿಯಲ್ಲಿ ಅದನ್ನು ದಾಸರು ಇನ್ನಷ್ಟು ವಿಶ್ಲೇಷಣೆಯನ್ನು ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಗ್ನಿಯಲ್ಲಿ ಭಗವಂತನನ್ನು ಆವಾಹನೆ ಮಾಡುವಂಥದ್ದು, ನೀರಿನಲ್ಲಿ ಭಗವಂತನನ್ನು ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು, ಇದೆಲ್ಲ ಸುಪ್ರಸಿದ್ಧವಾದ್ದು. ಅಗ್ನಿಯಲ್ಲಿ ದೇವರನ್ನು ಆವಾಹನೆ ಮಾಡುವಂಥದ್ದು ತುಂಬ ಪ್ರಸಿದ್ಧ, ದೇವರಿಗೆ ತುಂಬ ಇಷ್ಟ ಅದು ಆ ವಿಭೂತಿ. ಯಾಕೆಂತಂದರೆ ಅಗ್ನಿ ಅತೀತಿ ಅಗ್ನಿ ಅಂತ ಎಲ್ಲ ದೋಷವನ್ನು ಪರಿಹಾರ ಮಾಡುವ ಶಕ್ತಿ ಅದು ಅಗ್ನಿಗಿದೆ. ಅಗ್ನಿ ಬಂಗಾರದ ದೋಷವನ್ನೇ ಪರಿಹಾರ ಮಾಡುತ್ತೆ. ವಿಶುದ್ಧ ಶಾಮಿಕಾಪಿವ, ಬಂಗಾರದಲ್ಲಿ ದೋಷ ಇದ್ದರೆ ಬೆಂಕಿಯಲ್ಲಿ ಇಟ್ಟರೆ ಆ ದೋಷವನ್ನು ಪರಿಹಾರ ಮಾಡಿತು. ಯಾವುದು ಕಶ್ಮಲ, ಯಾವುದು ಶುದ್ಧ ಬಂಗಾರ ಅದನ್ನು ಬೇರ್ಪಡಿಸಿ ಕೊಡ್ತದೆ. ಚಿನ್ನವನ್ನು ಚಿನ್ನ, ದೋಷವನ್ನು ದೋಷ ಅಂತ ಬೇರ್ಪಡಿಸುವ ಶಕ್ತಿ ಅದು ಅಗ್ನಿಗಿದೆ. ಪ್ರಸಿದ್ಧವಾದ ಕಥೆ ನಮಗೆ ಗೊತ್ತಿದೆ. ಸೀತಾದೇವಿಯನ್ನು ಅಗ್ನಿ ಪರೀಕ್ಷೆಯಲ್ಲಿ ರಾಮದೇವರು ಜಗತ್ತಿಗೆ ತೋರಿಸಿದ ಅಂತ. ಅದಲ್ಲ, ಅದು ಮೂಲ ಚಿಂತನೆಯೇ ಬೇರೆ ಇದೆ. ನೋಡುವವರಿಗೆ ಅಗ್ನಿ ಪರೀಕ್ಷೆ ಅಂತ. ರಾವಣನ ಅಶೋಕವನಿಕೆಯಲ್ಲಿರುವ ಸೀತೆ ಪರಿಶುದ್ಧಳು ಅಂತ ತೋರಿಸಿಕೊಡೋದಕ್ಕೋಸ್ಕರ ಅಗ್ನಿಯಲ್ಲಿಟ್ಟ. ಅಗ್ನಿಯಲ್ಲಿ ಸೀತಾದೇವಿ ಮೇಲಕ್ಕೆ ಬಂದಳು, ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು ಅಂತ. ಅದಲ್ಲ, ರಾವಣ ಹಿಡ್ಕೊಂಡು ಹೋದ್ದು ಡ್ಯುಪ್ಲಿಕೇಟ್ ಸೀತೆಯನ್ನು, ರಾಮದೇವರ ಸೀತೆ ಅಲ್ಲ. ರಾಮದೇವರ ಸೀತೆಯನ್ನು ಕೈಲಾಸದಲ್ಲಿ ರುದ್ರದೇವರ ಕೈಲಾಸದಲ್ಲಿ ಪೂಜೆ ಆಗ್ತಿತ್ತು. ಈ ಅಗ್ನಿ ಒಂದು ಮಾಧ್ಯಮ ಆಯಿತು. ಆ ಅಗ್ನಿಯೊಳಗೆ ಡ್ಯುಪ್ಲಿಕೇಟ್ ಸೀತೆ ಪ್ರವೇಶ ಮಾಡಿದ್ಲು. ಕೈಲಾಸದಿಂದ ಬಂದ ಸೀತಾದೇವಿ ಅಗ್ನಿಯ ಮಾಧ್ಯಮದಲ್ಲಿ ಕಾಣಿಸಿಕೊಂಡಳು. ಶುದ್ಧ ಸೀತೆಯನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟದ್ದು ಅಗ್ನಿಯ ಮಾಧ್ಯಮದಲ್ಲಿ. ಹಾಗಾಗಿ ನಮ್ಮ ಪೂಜೆ
ಪರಿಶುದ್ಧವಾಗಬೇಕಾದ್ರೆ ಅಗ್ನಿಯ ಪ್ರತೀಕದಲ್ಲಿ ಪೂಜೆ ಮಾಡೋದು ತುಂಬ ವಿಶೇಷ. ಆ ಕಲೆ ಗೊತ್ತಿದ್ದವರಿಗೆ ಅಗ್ನಿಯಲ್ಲಿ ನಾವು ದೇವರ ಪೂಜೆ ಮಾಡಿ ಬೇಕಾದ್ದನ್ನು ಪಡೆಯಬಹುದು. ನಮ್ಮ ಕಪಿಲಾಚಾರ್ಯರು ಹೇಳಿದರು, ಸಹ ಯಜ್ಞಾ ಪ್ರಜಾ ಸೃಷ್ಟ ಅನೇನ ಪ್ರಸವಿಷ್ಯದ್ವಂ ಯೇಷವಾಹ ಅಸ್ತು ಇಷ್ಟಕಾಮದುಕು ಅಂತ. ಈ ಅಗ್ನಿಯ ಮಾಧ್ಯಮ ಅದು ಕಾಮಧೇನು ಅಂತ, ಬೇಕಾದ್ದನ್ನು ಕೊಡ್ತದೆ ಅಂತ. ಬೇಕಾದಷ್ಟು ಉದಾಹರಣೆಗಳನ್ನು ಪುರಾಣದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಮನು, ವೈವಸ್ವತ ಮನು, ಅವನಿಗೆ ಮಕ್ಕಳೇ ಇರಲಿಲ್ಲ, ಯಾಗವನ್ನು ಮಾಡಿಸಿದ. ಯಾಗವನ್ನು ಮಾಡುವ ಋತ್ವಿಜ್ ಪ್ರಧಾನರಾದವರು ವಸಿಷ್ಠರು. ವಸಿಷ್ಠರ ಹತ್ರ ಹೇಳಿದ, ಅಗ್ನಿಯ ಮಾಧ್ಯಮದಲ್ಲಿ ಆರಾಧನೆ ಮಾಡಿ ನನಗೆ ಸತ್ಸಂತಾನ ಬೇಕು ಅಂತ. ಅದರೊಟ್ಟಿಗೆ ಹೇಳಿದ, ಗಂಡು ಮಗು ಬೇಕು ಅಂತ ಹೇಳಿದ್ದಾನೆ. ಆವತ್ತಿನ ಕಾಲದಿಂದಲೂ ಇದೆ ಈ ಸಂತತಿಯಲ್ಲಿ ಪ್ರಾಬ್ಲಮ್. ಅದರಲ್ಲಿಯೂ ಆಸೆ ಪಡೋದು ಗಂಡು ಮಕ್ಕಳೇ ಬೇಕು. ಏನು ಉದ್ಧಾರ ಮಾಡ್ತಾರೋ ಗೊತ್ತಿಲ್ಲ, ಅದನ್ನೇ ಕೇಳೋದು, ಗಂಡು ಮಕ್ಕಳೇ ಬೇಕು ಅಂತ ಕೇಳೋದು. ಅಗ್ನಿಯ ಮಾಧ್ಯಮದಲ್ಲಿ ಆರಾಧನೆ ನಡೆಯಿತು. ಆದರೆ ಹುಟ್ಟಿದ ಕೂಸು ಹೆಣ್ಣಾಯಿತು. ಹೇಗಿರಬೇಕು ನೋಡಿ, ಮಗು ಹುಟ್ಟಿತು ಅಂತ ಖುಷಿ ಪಡಬೇಕು ನೋಡಿ. ಸಂತಾನವೇ ಇಲ್ಲದಿದ್ದ ಮನುವಿಗೆ ಸಂತಾನ ಬಂತು ಅಂತ ಖುಷಿ ಪಡಬೇಕು. ಅವನು ಎಂಜಾಯ್ ಮಾಡಲಿಲ್ಲ. ಅವನು ಹೇಳ್ದ ವಸಿಷ್ಠರ ಹತ್ರ, ನಿಮ್ಮ ಯಾಗ ಸರಿಯಾಗಲಿಲ್ಲ ಅಂತ ಹೇಳ್ದ. ಇದು ನೋಡಿ ಎಂಥ ಚಾಲೆಂಜ್. ನಾವಾದರೆ ಇನ್ನೊಂದು ಯಾಗ ಮಾಡುವ ಅಂತ ಹೇಳಬೇಕಿತ್ತು. ವಸಿಷ್ಠರು ಹೇಳಿದರು, ಹೌದಲ್ಲ, ಗಂಡಾಗಬೇಕು ಅಂತ ಮಾಡಿದ ಯಜ್ಞ ಹೆಣ್ಣು ಹೇಗೆ ಹುಟ್ಟಿತು ಅಂತ ವಸಿಷ್ಠರಿಗೆ ಈ ಸಮಸ್ಯೆ ಆಯಿತು. ಅವರು ಹೇಳಿದರು, ಗೊತ್ತಾಯ್ತು ಅವರಿಗೆ, ಸ್ಕ್ಯಾನ್ ಮಾಡಿದರು ಎಲ್ಲಿ ಲೋಪ ಅಂತ. ಎಂಥ ಶಕ್ತಿ ನೋಡಿ ಅವರಿಗೆ. ಅವರು ಆಹುತಿ ಕೊಟ್ಟ ಋತ್ವಿಕನ ಹತ್ರ ಕೇಳಿದರು, ಋತ್ವಿಕ್ ನೀನು ಏನು ಸಂಕಲ್ಪ ಮಾಡಿದಿ ಆಹುತಿ ಕೊಡುವಾಗ ಅಂತ. ಅವ ಹೇಳಿದ, ಹೆಣ್ಣು ಮಗ ಆಗಲಿ ಅಂತ ಹೇಳಿದೆ ಅಂತ. ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನೀನು ಯಾಕೆ ಹೆಣ್ಣು ಮಗು ಅಂತ ಕೇಳಿದಿ ಅಂತ. ಅವ ಹೇಳಿದ, ಅನಿವಾರ್ಯ ಕಾರಣ ಅಂತ. ನಿನಗೇನು ಅನಿವಾರ್ಯ ಕಾರಣ? ಪೂರ್ಣಾಹುತಿ ಕೊಡುವಾಗ ಆ ಯಜಮಾನಿನಿ ಗುಟ್ಟಲ್ಲಿ ಕಿವಿಯಲ್ಲಿ ಪಿಸಿ ಪಿಸು ಅಂತ ಹೇಳಿದ್ಲು ಅಂತ. ಏನು ಹೇಳಿದ್ಲು? ಪುರೋಹಿತರೇ, ನನಗೆ ಹೆಣ್ಣು ಮಗು ಬೇಕು ಅಂತ. ಈ ಗಂಡ ಹೆಣ್ಣಿನ ಜಗಳ ಎಲ್ಲಿ ಪರ್ಯವಸಾನ ಆಯಿತು ನೋಡಿ. ಗಂಡ ಹೇಳಿದ್ದು ಗಂಡು ಮಗು ಆಗಬೇಕು ಅಂತ, ಹೆಂಡತಿ ಹೇಳಿದ್ದು ಹೆಣ್ಣು ಮಗು. ಪ್ರಾರಂಭದಲ್ಲಿ ಸಂಕಲ್ಪದಲ್ಲಿ ಹೇಳಿದ್ದ ಗಂಡ. ಆದರೆ ಹೆಣ್ಮಕ್ಕಳಿಗೆ ಚೆನ್ನಾಗಿ ಗೊತ್ತು ನೋಡಿ, ಯಾರಲ್ಲಿ ಯಾವಾಗ ಹೇಳಬೇಕು ಅಂತ. ಆ ದೇಶಜ್ಞಾನ, ಕಾಲಜ್ಞಾನ ತುಂಬ ಸೂಕ್ಷ್ಮ. ಹಾಗಾಗಿ ಅವಳು ಪೂರ್ಣಾಹುತಿ ಕೊಡುವ ತನಕ ಮಾತಾಡಲಿಲ್ಲ, ಗುಮ್ಮ ಕೂತ್ಕೊಂಡಿದ್ಲು. ಪೂರ್ಣಾಹುತಿ ಕೊಡುವಾಗ ಕಿವಿಯಲ್ಲಿ ಏನೋ ಹೇಳಿದ್ಲು. ಗಂಡ ಹೇಳಿದ, ಪ್ರಾರ್ಥನೆ ಮಾಡಿ ಕೊಡಿ ಅಂತ ಹೇಳಿರಬೇಕು ಪ್ರಾಯಶ ಅಂತ. ಅವಳು ಹೇಳಿದ್ದು ಬೇರೆಯೇ ಪ್ಲ್ಯಾನ್ ಅವಳದು. ಅವಳು ನನಗೆ ನನ್ನಂಥ ಒಂದು ಒಳ್ಳೆಯ ಹೆಣ್ಣು ಮಗನ್ನು ಕೊಡಿ ಅಂತ. ಅವನಿಗೆ ಕೊನೆ ಕಾಲಕ್ಕೆ ಏನು ಹೇಳಿದರು, ಆ ಆಹುತಿ ಕೊಡ್ತಕ್ಕಂಥವನಿಗೆ ಅಧ್ವರ್ಯುವಿಗೆ ಅದೇ ತಲೆಯಲ್ಲಿ ಬಂತು, ಹೆಣ್ಣು ಮಗು ಆಗಲಿ ಅಂತ ಆಹುತಿ ಕೊಟ್ಟ. ಅದಕ್ಕೆ ಹೇಳೋದು, ನಾವು ಮೊದಲೇ ಎಲ್ಲ ಹೇಳಬಾರ್ದು. ಆವಾವ ಕಾಲ ಬಂದಾಗ ನಾವು ಹೇಳಿದರೆ ಅದು ನೆನಪುಳಿಯುತ್ತದೆ, ಅದು ಕೆಲಸ ಆಗುತ್ತೆ ಅಂತ. ನೀವು 5 ವರ್ಷಕ್ಕಿಂತ ಮುಂಚೆ ಹೇಳಿದ್ದು ಉಪಯೋಗ ಆಗುವುದಿಲ್ಲ. ಆ 5 ವರ್ಷದ ಕೊನೆಗೆ ಇಲೆಕ್ಷನಿಗೆ ಹೋಗ್ತೀರಿ ನೋಡಿ, ಆವಾಗ ಒಂದು ಸೀರೆನೋ ಒಂದಿಷ್ಟು ಬಾಟ್ಲಿಯೋ ಕೊಟ್ಟರೆ ಅದು ಕೆಲಸ ಮಾಡುವುದು ಹೊರತು 5 ವರ್ಷ ಮಾಡಿದ್ದು ಕೆಲಸಕ್ಕೆ ಬರುವುದಲ್ಲ. ಆ ಹೊತ್ತಿಗೆ ಏನು ಮಾಡ್ತೇವೆ ನಾವು, ಅದು ಕಾರ್ಯಕಾರಿಯಾಗಿ ಬಿಡ್ತದೆ. ಫ್ರೀ 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 ಹೇಳಿದ್ದೆಲ್ಲ ಕಾರ್ಯಕಾರಿಯಾಗಿ ಬಿಡ್ತದೆ. ಅವನು ಆಹುತಿ ಕೊಟ್ಟ ಹೆಣ್ಣು ಮಗು, ಹೋಮ, ಅಗ್ನಿ, ಈ ಕಾಮಧೇನು ನೋಡಿ, ಏನು ಕೇಳಿದರೂ ಅದನ್ನೇ ಕೊಟ್ಟಿತು. ಹೆಣ್ಣು ಮಗು ಬೇಕು ಅಂತ ಪ್ರಾರ್ಥನೆ ಮಾಡಿದರು, ಹೆಣ್ಣು ಮಗುವನ್ನು ಕೊಟ್ಟರು. ಗಂಡನಿಗೆ ಗಂಡಸ್ತನದ ಚಾಲೆಂಜ್ ಬಂತು. ನಾನು ಹೇಳಿದ್ದ ಆಗಲಿಲ್ಲ ಅಂತ ವಸಿಷ್ಠರ ಹತ್ರ ಹೇಳಿದ, ವಸಿಷ್ಠರೇ, ನನ್ನ ಪ್ರಾರ್ಥನೆ ಸರಿ ನೆರವೇರಲಿಲ್ಲ. ನಾನು ಸಂಕಲ್ಪ ಮಾಡಿದ್ದೆ ಗಂಡು ಮಗು ಬೇಕು ಅಂತ, ನನಗೆ ಗಂಡು ಮಗೇ ಬೇಕು. ಏನು ಮಾಡಬೇಕು ನೋಡಿ. ವಸಿಷ್ಠರು ಹೇಳಿದರು, ಇನ್ನೊಂದು ಮಗು ಗಂಡು, ಅದಲ್ಲ, ಇದೇ ಗಂಡು ಮಗು ಆಗಬೇಕು ಅಂತ. ಎಂಥ ಚಾಲೆಂಜ್ ಪುರೋಹಿತರುಗಳಿಗಿತ್ತು. ಇವತ್ತೆಲ್ಲ ಸುಲಭ ಪುರೋಹಿತರಿಗೆ. ಹೋಮ ಮಾಡೋದು ಹೋಗೋದು, ನನ್ನ ಕೆಲಸ ಇಷ್ಟೇ, ಅಲ್ಲಿ ಏನು ತಂದಿದ್ದೀರಿ ಹೋಮಕ್ಕೆ ಹಾಕೋದು ಹೋಗೋದು ಅಷ್ಟೇ. ಅವತ್ತಿನದ್ದು ಚಾಲೆಂಜ್ ಪೌರೋಹಿತ್ಯ ಇತ್ತು ಅವಾಗ. ಆ ಚಾಲೆಂಜ್ ಅಂದರೆ ನನಗೆ ಗಂಡು ಮಗು ಹೇಳಿದ್ದೆ ಗಂಡು ಮಗು, ಅದು ಹುಟ್ಟಿದ ಮಗುವೇ ಗಂಡು, ಅಂದರೆ ಹೆಣ್ಣು ಹೋಗಿ ಗಂಡಾಗಬೇಕು. ವಸಿಷ್ಠರು ಹೇಳಿದರು, ಇದು ಕಾಮಧೇನು ಇದೆ ನಮಗೇನು ಭಯ. ಅವರು ಹೇಳಿದರು, ಆ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡೋಣ ಅಂತ. ವಸಿಷ್ಠರು ಪ್ರಾರ್ಥನೆ ಮಾಡಿದರು. ಅದು ವಿಶಿಷ್ಟವಾದ ಪ್ರಾರ್ಥನೆ. ಅವರು ಪ್ರಾರ್ಥನೆ ಮಾಡಿದರೆ ಹುಟ್ಟಿದ ಹುಡುಗ ಅಲ್ಲ, ಅದು ಗಂಡು. ಸರ್ಜರಿ ಇಲ್ಲದೆ ಆಪ್ರೇಷನ್ ಮಾಡತಕ್ಕಂಥ ತಂತ್ರ ಇದ್ದರೆ ಅದು ಅಗ್ನಿಯ ಹೋಮದ ಕ್ರಮ ಅಂತ ಭಾಗವತ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು.
ಗಂಡು ಮಗು ಆಯಿತು ನೋಡಿ, ಹೆಣ್ಣು ಹೋಯಿತು, ಗಂಡಾಯಿತು. ಇದು ಪ್ಲಾಸ್ಟಿಕ್ ಸರ್ಜರಿ ಇಲ್ಲದೇ ಆದಂತಹ ಒಂದು ವಿಶಿಷ್ಟವಾದ ಲಿಂಗ ಪರಿವರ್ತನೆ. ಭಾಗವತ ಅವತ್ತೇ ಇದಕ್ಕೆ ಮುನ್ಸೂಚನೆ. ಆಮೇಲೆ ಮತ್ತೆ ಹೆಣ್ಣಾದ, ಮತ್ತೆ ಗಂಡ, ದೊಡ್ಡ ಕಥೆ ಇದೆ ಭಾಗವತದಲ್ಲಿ. ನನಗೆ ಬೇಕಾದ ಪ್ರಸಕ್ತ ವಿಷಯ ಇಷ್ಟೇ. ಇಲ್ಲಿ ಆ ಪ್ರತೀಕ ವಿಭೂತಿ ರೂಪ, ಅಗ್ನಿಯಲ್ಲಿ ಇರುವ ಭಗವಂತನ ಆ ವಿಭೂತಿ ರೂಪ ಎಷ್ಟು ಪ್ರತ್ಯಕ್ಷ ಫಲ. ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಅಗ್ನಿಯ ಮಾಧ್ಯಮದಲ್ಲಿ ಆರಾಧನೆ ಮಾಡಿದರೆ ನಾವು ಏನು ಕೇಳ್ತೇವೆ ಅದನ್ನು ಕೊಡುವ ಭಗವಂತನ ವಿಭೂತಿ ರೂಪ ಅದು ದೊಡ್ಡದು. ಅಗ್ನಿ ಅನ್ನೋದು ವ್ಯರ್ಥ ಅಲ್ಲ. ಯಾಕೆ ಹೇಳ್ತೇನೆ ಅಂತಂದರೆ, ನಮ್ಮಲ್ಲಿ ಅಗ್ನಿ ಕಾರ್ಯ ಅನ್ನೋದು ನಿತ್ಯ. ಬ್ರಾಹ್ಮಣರಲ್ಲಿ ದಿನಾ ಅಗ್ನಿ ಕಾರ್ಯವನ್ನು ಮಾಡಬೇಕು. ಅದು ಬ್ರಹ್ಮಚಾರಿ ಆದರೆ ಅಗ್ನಿ ಕಾರ್ಯ, ಗೃಹಸ್ಥನಾದರೆ ಉಪಾಸನ. ಆ ಉಪಾಸನೆ ದಿನನಿತ್ಯ ಮಾಡಬೇಕು. ಆ ಅಗ್ನಿಯ ಅನುಗ್ರಹದಿಂದ ನಾವು ಎಲ್ಲವನ್ನೂ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಭಗವಂತನ ವಿಭೂತಿ ರೂಪ. ದೃಪದ ರಾಜ ಅವನ ಆಸೆಪಟ್ಟ ಏನು ಅಂತಂದರೆ, ಒಂದು ಗಂಡು ಒಂದು ಹೆಣ್ಣು ಎರಡು ಬೇಕು ಅಂತ ಆಸೆಪಟ್ಟ. ಹೋಮ ಮಾಡಬೇಕು ಅಂತ. ಹೋಮ ಯಾರು ಮಾಡಬೇಕು? ದೊಡ್ಡ ಪುರೋಹಿತರು, ಯಾಜ ಉಪಯಾಜ ಅಂತ. ಆ ಕಾಲದ ದೊಡ್ಡ ಯಾಜ್ಞಿಕರು. ಯಾಜ ಅಂದರೆ ಯಜ್ಞ ಮಾಡುವವ, ಉಪಯಾಜ ಅಂತಂದರೆ ಅವನಿಗೆ ಸಹಕಾರಿಯಾಗಿ ಯಾಗ ಮಾಡುವವ. ಇಬ್ಬರು ಯಾಜ ಉಪಯಾಜ ಅಂತ ಆ ಕಾಲದ ದೊಡ್ಡ ಋತ್ವಿಕ್ಗಳು. ಅವರನ್ನು ಕರೆಸಿ ಹೋಮವನ್ನು ಮಾಡಿಸಿದ. ಹೋಮ ಮಾಡಿಸಿದರೆ ಹೋಮ ಎಲ್ಲ ಮುಗಿತಾ ಬಂತು. ಪೂರ್ಣಾವತಿ ಕೊಡಬೇಕು. ಪೂರ್ಣಾವತಿ ಕೊಡುವಾಗ ಹೆಂಡತಿಯನ್ನು ಕರೆಯಿದರು. ನೋಡಿ, ಹೆಣ್ಮಕ್ಕಳಲ್ಲಿ ಎಂತೆಂಥ ಕ್ರಮದವರು ಇದ್ದಾರೆ ಅಂತ. ಮೊದಲನೇ ಹೆಂಡತಿ ತುಂಬ ಜಾಗರೂಕಳಾಗಿ ಪುರೋಹಿತರ ಕಿವಿಯಲ್ಲಿ ಊದಿ ತನ್ನ ಕಾರ್ಯವನ್ನು ಮಾಡಿಸಿಕೊಂಡ್ಳು. ಇಲ್ಲಿ ದೃಪದನ ಹೆಂಡತಿ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅಂತಂದರೆ, ಮುಖಕ್ಕೆ ಬಣ್ಣ ಬಳ್ಕೊಂಡು ಏನೋ ತಡ ಮಾಡ್ತಿದ್ದು, ಶೃಂಗಾರಾತ್ ಅಂತ ಹೇಳ್ತಾರೆ. ಅಹಂಕಾರಾತ್ ವಿಲಂಬಯತ್, ಸ್ವಲ್ಪ ನಾನು ಅಂತ ಗೊತ್ತು ಮಾಡಬೇಕು ಅಂತ ತಡ ಮಾಡಿದ್ಲು. ಪುರೋಹಿತರು ದುಡ್ಡಿನ ಮುಖ ನೋಡುವವರಲ್ಲ, ಅಧಿಕಾರದ ಮುಖ ನೋಡುವವರಲ್ಲ. ಅದರಲ್ಲಿ ಮುಹೂರ್ತ ಬಂತು. ಆ ಪೂರ್ಣಾವತಿ ಕೊಡಬೇಕಾದ್ರೆ ಮುಹೂರ್ತ ನೋಡಿ ಕೊಡಬೇಕು ಅಂತಿದೆ. ನಮ್ಮಲ್ಲಿ ಪೂರ್ಣಾವತಿ ಮಾಡ್ತೇವೆ, ಮಾಡಿದ ಮೇಲೆ ಬ್ರಾಹ್ಮಣರ ಹತ್ರ ಹೇಳಿಸ್ತೇವೆ, ಪೂರ್ಣಾವತಿ ಕಾಲ ಸುಮುಹೂರ್ತ ಅಸ್ತು ಅಂತ. ಆಮೇಲೆ ಹೇಳಿ ನೀವು ಅಂತ ಹೇಳಿ ಸುಮುಹೂರ್ತ ಅಂತ ಮಾಡಿಸೋದು. ಮೊದಲ ಹಾಗಲ್ಲ, ಮುಹೂರ್ತ ನೋಡಿ ಇಂತಹ ಕಾಲದಲ್ಲಿ ಪೂರ್ಣಾವತಿ ಅಂದರೆ ಆ ಕಾಲದಲ್ಲಿ ಪೂರ್ಣಾವತಿ ಕೊಡಬೇಕು. ಪುರೋಹಿತರು ನೋಡಿದರು, ಹೇಳಿದರು ಯಜಮಾನನಿ ಎಲ್ಲಿ ಅಂತ. ಬರಲಿಲ್ಲ ಅಂತ. ಅವರು ಕಾಯಲಿಲ್ಲ, ಯಜಮಾನನಿಗೆ ಕಾಯಲಿಲ್ಲ. ಅವರು ಅದನ್ನು ಅಗ್ನಿಯಲ್ಲಿಯೇ ಆ ಆಹುತಿಯನ್ನು ಪೂರ್ಣಾಹುತಿಯನ್ನು ಕೊಟ್ಟರೆ ಆ ಎರಡು ಮಕ್ಕಳು ಆ ಯಜ್ಞದಲ್ಲಿ ಮೇಲಕ್ಕೆ ಬಂದರಂತೆ. ಅಗ್ನಿಯ ಮಧ್ಯದಿಂದಲೇ ಬಂದರಂತೆ. ತುಂಬು ಯೌವನ, ಅಲಂಕಾರ ಭೂಷಿತರಾಗಿ ಒಂದು ಗಂಡು ಒಂದು ಹೆಣ್ಣು. ನಿಜವಾಗಿ ಹೇಗಾಗಬೇಕಿತ್ತು? ಆ ಪ್ರಸಾದವನ್ನು ಹೆಂಡತಿ ಸ್ವೀಕಾರ ಮಾಡಬೇಕು, ಅವಳು ಗರ್ಭಿಣಿ ಆಗಬೇಕು. ಆಮೇಲೆ ಹೆಂಡತಿ ಗಂಡು ಹೆಣ್ಣು ಎರಡು ಮಕ್ಕಳನ್ನು ಪಡೆಯಬೇಕು. ಇದು ಅಷ್ಟು ಹೊತ್ತು ಇಲ್ಲವೇ ಇಲ್ಲ. ಇದು ನೋಡಿ ಎಂಥ ಮಂತ್ರ, ಎಂಥ ಅಗ್ನಿ, ಎಂಥ ವಿಭೂತಿ ರೂಪ ಭಗವಂತನದ್ದು ಅಂತಂದರೆ, ಅಲ್ಲಿ ಆ ಹೆಂಡತಿ ಸ್ವೀಕಾರ ಮಾಡಬೇಕಾದಂತಹದ್ದು ಪ್ರಸಾದ, ಅದನ್ನು ಅಗ್ನಿಗೆ ಹಾಕಿದರೆ ಅಗ್ನಿದೇವನೇ, ಅಲ್ಲಿರ್ತಕ್ಕ ಭಗವಂತನೇ, ಜನ್ಮಾದ್ಯಸ್ಯ ಯತಃ ಆ ಭಗವಂತನೇ ಒಂದು ಗಂಡು ಒಂದು ಹೆಣ್ಣು. ಗಂಡು ದೃಷ್ಟದ್ಯುಮ್ನ, ಹೆಣ್ಣು ದ್ರೌಪದಿ ದೇವಿ. ಹಾಗಾಗಿ ದ್ರೌಪದಿ ದೇವಿ ಅವಳು ಅಯೋನಿಜೆ, ಅಗ್ನಿಜೆ. ಅವಳು ಅಗ್ನಿಯ ಮಾಧ್ಯಮದಲ್ಲಿ ಮೇಲಕ್ಕೆ ಬಂದವಳು. ಎಂತಹ ಕಾಮಧೇನು. ನಾವು ಸರಿಯಾಗಿದ್ದರೆ ಒಳ್ಳೆಯ ಋತ್ವಿಕರಿಂದ ಯಾಗವನ್ನು ಮಾಡಿಸಿದರೆ ಯಾಗ ಫಲ ಕೊಡುವುದು ಸುನಿಶ್ಚಿತ. ಯಾಗದ ಫಲ ಅದು ಏನಾಗಬೇಕೋ ಆ ಫಲವನ್ನು ಕೊಡುತ್ತೆ. ಆ ಮನಸ್ಸಿನ ಸಂಕಲ್ಪ ಅದು ಗಟ್ಟಿಯಾಗಿರಬೇಕು. ಹೀಗಾಗಬೇಕು ಅಂತ ನಾವು ಆ ವಿಧಿ ವಿಧಾನಗಳನ್ನು ಅರಿತು ನಾವು ಅದನ್ನು ಮಾಡಿಸಿದರೆ ಆ ಫಲ ಸುನಿಶ್ಚಿತವಾಗಿ ಸಿದ್ಧಿಸ್ತಕ್ಕಂಥದ್ದು. ಅಗ್ನಿಯ ಮಾಧ್ಯಮದಲ್ಲಿ ವಿಭೂತಿ ರೂಪ ಭಗವಂತನದ್ದು ವಿಶಿಷ್ಟವಾದ ವಿಭೂತಿ ರೂಪ. ಇದು ಆಹಿತ. ಅಗ್ನಿಯಲ್ಲಿ ಆದಾನ ಮಾಡಬೇಕು, ಭಗವಂತನನ್ನು ಆವಾಹನೆ ಮಾಡಬೇಕು. ಆವಾಹನೆ ಮಾಡಿ ಆರಾಧನೆ ಮಾಡುವ ಕ್ರಮ, ಇದೊಂದು ಕ್ರಮ ಆಯಿತು. ನೀರಿನಲ್ಲಿ ಮುಂದೆ ದಾಸರು ಹೇಳ್ತಾರೆ, ಜಲಧರ ಅಗಸ, ನೀರಿನಲ್ಲಿ ಭಗವಂತನ ವಿಭೂತಿ ರೂಪ ಅಂತ. ಇದು ತುಂಬ ಪ್ರಸಿದ್ಧ. ಹೋಮದ ಪಕ್ಕದಲ್ಲಿ ಒಂದು ಕಲಶ ಇಡ್ತಾರೆ. ಕಲಶ ಇಟ್ಟು ಅಲ್ಲಿ ಆರಾಧನೆ ಮಾಡ್ತಾರೆ.
ಅದು ಭಗವಂತನ ವಿಭೂತಿ ರೂಪ ಅದರಲ್ಲಿ ತುಂಬಿಕೊಂಡಿರ್ತದೆ ಅಂತ. ಈ ಅನಂತ ಪದ್ಮನಾಭ ವೃತ ಅಂತ ಮಾಡ್ತೇವೆ ನಾವು. ಅನಂತ ಪದ್ಮನಾಭ ವೃತ ಮಾಡುವಾಗ ಅದು ನೀರಿನ ಮಾಧ್ಯಮದಲ್ಲಿ ಮಾಡುವಂಥದ್ದು. ಕಲಶದಲ್ಲಿ ಗಂಗೆ ಯಮುನೆಯನ್ನು ತುಂಬಿಸಿ ನಾವು ಅನಂತ ಪದ್ಮನಾಭನ ಪೂಜೆ ಮಾಡ್ತೇವೆ. ನೀರಿನಲ್ಲಿ ಭಗವಂತನ ಆರಾಧನೆ, ನೀರಿನಲ್ಲಿ ಭಗವಂತನನ್ನು ಪೂಜೆ ಮಾಡುವ ಕ್ರಮ ಸುಪ್ರಸಿದ್ಧ. ಅದು ಭಾದ್ರಪದ ಶುದ್ಧ ಚತುರ್ದಶಿ ಅನಂತ ಪದ್ಮನಾಭನ ಆರಾಧನೆ, ಅದು ನೀರಿನಲ್ಲಿ ಮಾಡತಕ್ಕಂತಹ ಆರಾಧನೆ. ನೀರಿನಲ್ಲಿ ಮಲಗುವ ದೇವರು, ಜಲಶಾಹಿಯಾದ ಸಮುದ್ರಶಾಹಿಯಾದ ಭಗವಂತ ಆ ನೀರಿನಲ್ಲಿ ಗಂಗಾಯಮನ ಕಲಶಗಳಲ್ಲಿ ಭಗವಂತ ಸನ್ನಿಹಿತನಾಗಿ ಬೇಕಾದ ಪುರುಷಾರ್ಥಗಳನ್ನು ಕೊಡ್ತಾನೆ. ನೀರಿನ ಮಾಧ್ಯಮದಲ್ಲಿ ಭಗವಂತನ ಆರಾಧನೆ, ನೀರಿನಲ್ಲಿರುವ ಭಗವಂತನ ವಿಭೂತಿ ರೂಪ ಅದು. ಅಲ್ಲಿ ಭಗವಂತನ ವಿಶೇಷವಾದ ಆರಾಧನೆ ಇವತ್ತೂ ನಡೆಯುತ್ತದೆ. ಈ ದೇವಸ್ಥಾನಗಳಲ್ಲಿ ಪ್ರತಿಷ್ಠೆ ನಡೆಯುವುದಾಗಿದ್ದರೆ ಕುಂಭಾಭಿಷೇಕ ತುಂಬ ಪ್ರಸಿದ್ಧವಾದ್ದು. ನೀರಿನಲ್ಲಿ ದೇವರನ್ನು ಆವಾಹನೆ ಮಾಡಿ ಆ ಕಲಶಾಭಿಷೇಕದ ಮೂಲಕ ಆ ಬಿಂಬದಲ್ಲಿ ದೇವರನ್ನು ಆವಾಹನೆ ಮಾಡುವಂಥದ್ದು. ಇದು ನೀರಿನ ಮಾಧ್ಯಮದಲ್ಲಿ ಮಾಡುವ ಪೂಜೆಗಳು. ಈ ಸುಪ್ರಸಿದ್ಧ ಕಲಶಾಭಿಷೇಕ ಅನ್ನುವಂಥದ್ದು ಸುಪ್ರಸಿದ್ಧವಾದಂಥದ್ದು. ನೀರಿನಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಅನ್ನೋದನ್ನು ಹೇಳ್ತಾರೆ. ಈ ದಾಸರ ಶಬ್ದ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಹೇಗಿದೆ ಅಂತಂದರೆ, ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತ ಸಹಜ ವಿಜಾತಿ ಖಂಡ ಬಗೆಗಳನ್ನರಿತು ಬುಧರಿಂದ. ಅಲ್ಲಿ ನೈಜಾಹಿತ ಅಂತ ಶಬ್ದ ಇದೆ. ವ್ಯಾಖ್ಯಾನಕಾರರನ್ನು ವಿಭಾಗ ಮಾಡಿದ್ದಾರೆ. ನೈಜ ಆಹಿತ ಹೀಗೆ ವಿಭಾಗ ಮಾಡಿದ್ದಾರೆ. ನೈಜ ಅಹಿತ ಈ ವಿಭಾಗವನ್ನು ಮಾಡಿದ್ದಾರೆ. ದೇವರದ್ದು ಪ್ರತೀಕ ಆಹಿತ ಅಂತ ನಾನು ಇಷ್ಟರವರೆಗೆ ವ್ಯಾಖ್ಯಾನ ಮಾಡಿದೆ. ಆವಾಹಿತವಾದ ಪ್ರತೀಕ ಅಂತ. ಅಹಿತ ಅಂತ ಮಾಡಿದ್ದಾರೆ. ಅಂದರೆ ಈ 10 ಪ್ರತೀಕದಲ್ಲಿ ನಾವು ಗಮನಿಸಿದರೆ 9 ಚೇತನ ಪ್ರತೀಕ. ಈ 10ನೇದ್ದು ಅಹಿತ ಅಂದರೆ ಇದು ಜಡ ಪ್ರತೀಕ. ಜಡದಲ್ಲಿ ಭಗವಂತನ ವಿಭೂತಿ ರೂಪವನ್ನು ಆರಾಧನೆ ಮಾಡುವಂಥದ್ದು ಅಹಿತ ಅಂತ ವಿಭಾಗ ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಪ್ರತೀಕ ಜಡ ಆದ್ದರಿಂದ ಅದಕ್ಕೆ ಹಿತದ ಅಪೇಕ್ಷೆನೇ ಇಲ್ಲದು. ಅಹಿತ ಅಂದರೆ ಜಡ ಪ್ರತೀಕದಲ್ಲಿ ಭಗವಂತನ ಪೂಜೆ ಮಾಡೋದು ಅಂತ ನನಗೆ ಅನ್ನಿಸ್ತದೆ. ಅಹಿತ ಅಂದರೆ ಜಡ, ಅದು ಇಟ್ಕೊಳ್ಳೋಣ. ಇನ್ನೊಂದಿದೆ ಅಹಿತ. ಆ ಪ್ರತೀಕದಲ್ಲಿ ಭಗವಂತನ ವಿಭೂತಿ ರೂಪವನ್ನು ನಾವು ಅನುಸಂಧಾನ ಮಾಡಬೇಕು. ಎಲ್ಲೇ ಭಗವಂತನ ವಿಭೂತಿ ರೂಪವನ್ನು ನಾವು ಚಿಂತನೆ ಮಾಡುವಾಗ ಅದು ಅಗ್ನಿ ಇರಬಹುದು, ಅಥವಾ ಜಲ ಇರಬಹುದು, ಅಥವಾ ಯಾವುದೇ ವಸ್ತು ಇರಬಹುದು. ನಾವಲ್ಲಿ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡುವಾಗ ಮಧ್ಯದಲ್ಲಿ ಭಗವಂತನನ್ನು ಎಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಅಂತಂದರೆ ಅಹಿತ ಅಂತಂದರೆ ಯಾರಿಗೆ ಸ್ವಹಿತದ ಅಪೇಕ್ಷೆ ಇಲ್ಲ ಅವನು ಅಹಿತ. ಯಾರಿಗೆ ಹಿತದ ಅಪೇಕ್ಷೆ ಇಲ್ಲ, ಪ್ರಾಯಶಃ ಯಾರೇ ಮಧ್ಯವರ್ತಿಗಳಾದರೆ ನನಗೆಷ್ಟು ಕಮಿಷನ್ನು ಅಂತ ಕೇಳ್ತಾರೆ. ಹಿತಾಪೇಕ್ಷೆ ಕಾಮನೆ ಪ್ರತಿಯೊಬ್ಬರಿಗೂ ಇದೆ. ಹಿತಾಪೇಕ್ಷೆ ಇಲ್ಲದೆ ಯಾರೂ ಕೆಲಸ ಮಾಡುವುದೇ ಇಲ್ಲ. ಇನ್ನೊಬ್ಬರ ಕೆಲಸ ಸುಮ್ಮನೆ ಯಾಕೆ ಮಾಡ್ತಾರೆ? ನಿಷ್ಕಾಮವಾಗಿ ನಾವು ಹೇಳ್ತೇವೆ, ನಿಷ್ಕಾಮವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಅಪೇಕ್ಷೆ ಇರಬೇಕು ಅಂತ. ನಮ್ಮಲ್ಲಿ ಕಾಮ ಇಲ್ಲದೆ ನಿಷ್ಕಾಮವಾಗಿ ನಮಗೆ ಬೇಕಾದ್ದನ್ನು ಮಾಡಿಕೊಡುವವರು ಇದ್ದಾರೆ. ನಾವು ನೋಡ್ತೇವೆ. ಅದು ಯಾರು ಅಹಿತ ಅಂತಂದರೆ ವಾಯುದೇವರು. ನಮ್ಮಲ್ಲಿ ಶ್ವಾಸೋಚ್ಛ್ವಾಸ ಮಾಡಿಸ್ತಾರೆ. ಯಾವುದಾದ್ರೂ ಒಂದು ಫಲವನ್ನು ಅಪೇಕ್ಷೆ ಪಡ್ತಾರೆ. ಏನು ನಮ್ಮ ಹತ್ರ ನಿರೀಕ್ಷಣೆ ಮಾಡುವುದಿಲ್ಲ. ಕೊನೆಗೆ ಏನಿರುತ್ತೆ ಅಂತಂದರೆ ಯಜಮಾನ ನೋಡಬೇಕು ಇಷ್ಟಾದರೂ ಇರ್ತದೆ. ಯಜಮಾನ ನೋಡುವಾಗ ಕೆಲಸ ಮಾಡ್ತಾ ಇರ್ತಾರೆ, ಫಲಾಪೇಕ್ಷೆ ಇರುವುದಿಲ್ಲ. ಅವನು ನೋಡಲಿ, ಅವನ ದೃಷ್ಟಿ ಬೀಳಲಿ ಅಂತ. ನಮ್ಮ ವಾಯುದೇವರಿಗೆ ಅದೂ ಇಲ್ಲ. ಯಾಕೆಂದರೆ ನಾವು ಮಲಗುವಾಗಲೂ ಕೂಡ ಆ ಕೆಲಸವನ್ನು ಮಾಡ್ತಲೇ ಇರ್ತಾರೆ. ಅಂದರೆ ಯಜಮಾನ ನೋಡಬೇಕು ಅನ್ನೋದೂ ಇಲ್ಲ. ಯಜಮಾನ ನೋಡಲಿ, ಯಜಮಾನ ನೋಡದೇ ಇರಲಿ, ಅವ್ರು ಮಾಡ್ತಲೇ ಇರ್ತಾರೆ. ಈ ಶ್ವಾಸೋಚ್ಛ್ವಾಸ ನಮಗೆ ಜೀವನ ಅಂತಂದರೆ ಶ್ವಾಸೋಚ್ಛ್ವಾಸ. ನಾವು ಅದನ್ನು ಮಾಡಿಸೋನ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಯಾರ್ಯಾರ್ದೋ ಬಗ್ಗೆ ಹೇಳ್ತಾನೇ ಇರ್ತೇವೆ. ನನಗೊಂದು ಪೆನ್ನು ಕೊಟ್ಟ, ಒಂದು ಲೋಟ ನೀರು ಕೊಟ್ಟ ಅಂತ, ಒಂದು ಲೋಟ ನೀರು ಕುಡಿಸಿದ, ಅವನು ಮಾಡಿದ ಅಂತ ಭಾರೀ ಹೇಳಿಕೊಳ್ತಾ ಇರ್ತೇವೆ ನಾವು. ಆದರೆ ನೀರು ಕುಡಿಬೇಕಾದ್ರೆ ಶ್ವಾಸೋಚ್ಛ್ವಾಸ ಇರಬೇಕಲ್ವ? ಶ್ವಾಸೋಚ್ಛ್ವಾಸ ಇಲ್ಲದಿದ್ದರೆ ತರ್ಪಣ ಅಂತ ಹೇಳ್ತಾರೆ. ಆ ನೀರು ಕೊಟ್ಟು ಏನು ಉಪಯೋಗ? ಹಾಗಾಗಿ ನೀರು ನಾವು ಕುಡಿಬೇಕಾದ್ರೆ ಅಥವಾ ಪ್ರಪಂಚದಲ್ಲಿ ನಾವು ಬದುಕಬೇಕಾದರೆ ಶ್ವಾಸೋಚ್ಛ್ವಾಸ ನಡೆದಿರಬೇಕು.
ಈ ಶ್ವಾಸೋಚ್ಛ್ವಾಸ ಯಾರು ನಡೆಸ್ತಾರೆ? ನಮ್ಮ ಕಣ್ಣು ಹೋಯಿತು ಬದುಕ್ತೇವೆ, ಕಿವಿ ಕೇಳಲಿಲ್ಲ ಬದುಕ್ತೇವೆ, ಕಾಲಿಲ್ಲ ನಾವು ಬದುಕ್ತೇವೆ, ಯಾವುದಿಲ್ಲದಿದ್ದರೂ ಬದುಕಬಹುದು. ಆದರೆ ಒಂದು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಶ್ವಾಸೋಚ್ಛ್ವಾಸ. ಅಂತಹ ಬದುಕು ಅಂತ ಅನಿಸಿದ ಅಂದರೆ ಡಾಕ್ಟ್ರು ಇದನ್ನು ಘೋಷಣೆ ಮಾಡಬೇಕಾದ್ರೆ ಅವರು ಮೂಗಿಗೆ ಹತ್ತಿಟ್ಟು ನೋಡಿಯೇ ಘೋಷಣೆ ಮಾಡೋದು. ಪಲ್ಸ್ ನೋಡಿ ಶ್ವಾಸೋಚ್ಛ್ವಾಸ ಉಂಟು ಇಲ್ಲ, ಶ್ವಾಸೋಚ್ಛ್ವಾಸ ಇದೆ ಅಂತಂದರೆ ಅವರು ಅನೌನ್ಸ್ಮೆಂಟ್ ಮಾಡೋಲ್ಲ. ಅವರು ಶ್ವಾಸೋಚ್ಛ್ವಾಸ ನಿಂತಿತು ಅಂತಂದರೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಹಾಗಾದರೆ ನಮ್ಮ ಜೀವನ ಅಂತಂದರೆ ಶ್ವಾಸೋಚ್ಛ್ವಾಸ. ಇದನ್ನು ಮಾಡಿಸುವವರು ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ನಾವು ಬದುಕಿರುವಷ್ಟು ಕಾಲ ಮಾಡಿಸ್ತಾರೆ. ಅಂದರೆ ಅದು ಒಬ್ಬರೇ, ಅದು ವಾಯುದೇವರು. ಅಂತಹ ಪರಮೋಪಕಾರ ಮಾಡತಕ್ಕಂಥವರು ವಾಯುದೇವರು. ಏನಾದರೂ ನಮ್ಮಂಥ ಪ್ರತಿಫಲಾಪೇಕ್ಷೆ ಪಡ್ತಾರಾ ಅಂತಂದರೆ ಏನನ್ನೂ ಅಪೇಕ್ಷೆ ಪಡೋದಿಲ್ಲ, ನಿಷ್ಪ್ರಭವಾಗಿ ಮಾಡ್ತಾರೆ. ಎಷ್ಟು ಉಪಕಾರಗಳನ್ನು ನಮಗೆ ಈಗ ಕಪಿಲಾಚಾರ್ಯರ ಆ ಪ್ರವಚನ ಕೇಳಿದಿರಿ. ಅದು ಎಷ್ಟು ರೂಪ, ಅದು ಭಗವಂತನ ರೂಪ ಎಷ್ಟು, ವಾಯುದೇವರ ರೂಪ ಎಷ್ಟು, ಆ ರೂಪದಿಂದ ನಮ್ಮನ್ನು ಎಷ್ಟು ರೀತಿಯಲ್ಲಿ ಆ ವಾಯುದೇವರು ಅನುಗ್ರಹ ಮಾಡ್ತಾರೆ ಅಂತ. ಎಲ್ಲಿಯಾದರೂ ಒಂದು ಫಲಾಪೇಕ್ಷೆ ಪಡ್ತಾರಾ? ನಿಷ್ಕಾಮವಾಗಿ ಶ್ವಾಸೋಚ್ಛ್ವಾಸ ಇಷ್ಟು ಮಾಡಿದ್ದೇನೆ, ನನಗೇನು ಕೊಡ್ತಿ? ಒಂದು ದಿನ ಸ್ಟ್ರೈಕ್ ಮಾಡಲಿಲ್ಲ, ನೀನು ಕೊಡಲಿಲ್ಲ ಅಂದರೆ ಶ್ವಾಸೋಚ್ಛ್ವಾಸ ನಿಲ್ಲಿಸ್ತೇನೆ, ಬೆದರಿಸಲಿಲ್ಲ, ಗದರಿಸಲಿಲ್ಲ, ನಿಲ್ಲಿಸಲೂ ಇಲ್ಲ. ಇಷ್ಟು ನಿಷ್ಕಾಮವಾಗಿ ಮಾಡತಕ್ಕಂಥ ಪರಮೋಪಕಾರ. ಆ ಪ್ರತೀಕವನ್ನೇ ದಾಸರು ಹೇಳಿದ್ದು ಅಹಿತ. ತನಗೆ ಹಿತಾಪೇಕ್ಷೆ ಇಲ್ಲದೆ ನಿಸ್ಪೃಹರಾಗಿ ಮಾಡತಕ್ಕಂತಹ ಒಂದು ಪ್ರತೀಕ, ಅಹಿತ ಪ್ರತೀಕ. ಆ ಪ್ರತೀಕದಲ್ಲಿ ಭಗವಂತನ ಆರಾಧನೆ ನಾವು ನಡೆಸಬೇಕು. ಅಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಇದೆ. ನಮ್ಮಲ್ಲಿ ಗೋಲಕತ್ರಯ ಚಿಂತನೆ ಅಂತಿರ್ತದೆ. ಆ ಗೋಲಕತ್ರಯ ಚಿಂತನೆ ಮಾಡಿಯೇ ನಾವು ಪೂಜೆ ಮಾಡಬೇಕಾದ್ದು. ಆದ್ದರಿಂದ ಪ್ರತೀಕದಲ್ಲಿ ಭಗವಂತನ ಪೂಜೆ ಮಾಡುವಾಗ, ಆ ಗೋಲಕತ್ರಯ ಚಿಂತನೆ ಮಾಡುವಾಗ ವಾಯುದೇವರನ್ನು ಚಿಂತನೆ ಮಾಡಬೇಕು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ನಾವು ಸಂಕಲ್ಪ ಮಾಡದೆ ಹೋದರೆ ಅದು ಸರಿಯಾದ ವಿಳಾಸ ಅಲ್ಲ. ಒಂದು ಪೋಸ್ಟ್ ಸರಿಯಾದ ಜಾಗದಲ್ಲಿ ಮುಟ್ಟಬೇಕಾದ್ರೆ ಹೇಗೆ ಅದರಲ್ಲಿ ವಿಳಾಸ ಸರಿಯಾಗಿ ನಾವು ಬರೀಬೇಕು. ಅಡ್ರೆಸ್ ಚೆನ್ನಾಗಿದ್ದರೆ ಅದು ಸರಿಯಾದ ಜಾಗಕ್ಕೆ ಮುಟ್ತದೆ. ನಾವು ಮಾಡುವ ಪೂಜೆ ದೇವರಿಗೆ ಹೋಗಿ ಮುಟ್ಟಬೇಕಾದರೆ ವಾಯುದೇವರ ಮೂಲಕ ಮಾಡಿದ ಪೂಜೆನೇ ಅದು ಭಗವಂತನಿಗೆ ಹೋಗಿ ಮುಟ್ತದೆ ಹೊರತು ವಾಯುದೇವರ ಪ್ರತೀಕ ಇಲ್ಲ ಅಂತಂದರೆ ದೇವರಿಗೆ ಮುಟ್ಟುವುದಿಲ್ಲ. ನಾವು ಮಾಡಿದ ಪೂಜೆ ದೇವರಿಗೆ ಮುಟ್ಟಬೇಕು ಅಂದರೆ ಅದು ಅಡವಿ ರಾಯನ ಸನ್ನಿಧಾನದಲ್ಲಿ ಮಾಡಿದರೆ ಅದು ಭಗವಂತನಿಗೆ ಹೋಗಿ ಮುಡುತ್ತದೆ. ನೋಡಿ, ಅಡವಿಯಲ್ಲಿ ಹೋಗಿ ಕೂತಿದ್ದಾನೆ, ಎಲ್ಲೆಲ್ಲಿಯೋ ಅಲ್ಲ, ಅಡವಿಯಲ್ಲಿ. ಯಾಕೆ ಅಂತಂದರೆ ನಮ್ಮ ಗಲ್ಲಿಯಲ್ಲಿ ಕೂತರೆ ನಮ್ಮ ಗಲ್ಲಿಗೆ ಸೇರಿದವ ಆಗಿಬಿಡ್ತಾನೆ, ನಮ್ಮ ಗ್ರಾಮದಲ್ಲಿ ಕೂತರೆ ನಮ್ಮ ಗ್ರಾಮಕ್ಕೆ ಆಗಿಬಿಡ್ತಾನೆ. ಅಡವಿರಾಯ ಹೇಳಿದ, ನಾನು ಯಾರಿಗೂ ಸೇರಿದವ ಅಲ್ಲ, ನಾನು ಎಲ್ರಿಗೂ ಸೇರಿದವ ಅಂತ ತಿಳಿಸ್ಲಿಕ್ಕೋಸ್ಕರನೇ ಈ ಅಡವಿಯಲ್ಲಿ ಕೂತು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಅಡವಿರಾಯನ ಎಷ್ಟು ನೋಡಿ ದೂರದೃಷ್ಟಿ ಅಂತಂದರೆ, ಎಷ್ಟು ಕಡೆ ಈ ರಾಘವೇಂದ್ರ ಸಪ್ತಾಹ ಆಗಬೇಕಾಗಿತ್ತು, ಎಷ್ಟು ಜನ ಕರೆದಿದ್ದರು. ಕೊನೆಗೆ ರಾಘವೇಂದ್ರ ಸಪ್ತಾಹ ರಾಯರ ಹತ್ರ ಹೇಳಿದರು ಅಡವಿರಾಯ, ನೋಡು ರಾಘವೇಂದ್ರ ಸ್ವಾಮಿಗಳೇ, ನೀವು ಎಲ್ಲೆಲ್ಲಿ ಹೋಗಬೇಡಿ, ನನ್ನ ಹತ್ರನೇ ಬನ್ನಿ ಅಂತ. ಹಾಗಾಗಿ ಅಡವಿರಾಯನ ಆ ನಿಸ್ಪೃಹವಾದಂತಹ ಆಹ್ವಾನಕ್ಕೆ ರಾಯರು ಮಣಿದು ಇಲ್ಲಿಗೆ ಬಂದು ಈ 32ನೇ ಸಪ್ತಾಹ ನಡೆಸಿಕೊಡ್ತಾರೆ. ಆ ಅಡವಿರಾಯನಿಗೂ ಈ 32ನೇ ನಂಬರಿಗೂ ತುಂಬ ನಂಟು. ಈ ವೇದಿಕೆಯಲ್ಲಿ ಅದರ ಚಿಂತನೆ ನೀವು ನಡೆಸಿದ್ದೀರಿ. ಆ ಅಡವಿರಾಯನ ಪ್ರತೀಕದಲ್ಲಿ ನಾವು ಮಾಡಿದ ಪೂಜೆ ಅದು ಭಗವಂತನಿಗೆ ಹೋಗಿ ಮುಡುತ್ತದೆ. ಹಾಗಾಗಿ ಈ 32 ವರ್ಷದಲ್ಲಿ ನಮ್ಮ ಪರಿಮಳಾಚಾರ್ಯ ಬಂಧುಗಳು ಏನು ಮಾಡಿದ್ದಾರೆ, ಈ ರಾಘವೇಂದ್ರ ಸಪ್ತಾಹ ಯಜ್ಞ, ಅದು ಅಡವಿರಾಯನ ಪ್ರತೀಕದಲ್ಲಿ ಮಾಡಿದ್ದರಿಂದ ನೇರ ಭಗವಂತನಿಗೆ ಹೋಗಿ ಅದು ಇವತ್ತು ಸಲ ಅದು ಮುಟ್ಟಿದೆ. ಅಹಿತ ಪ್ರತೀಕದಲ್ಲಿ ಮಾಡಿದ್ದರಿಂದ ಎಲ್ಲ ಹಿತವನ್ನು ನಮಗೆ ನೀಡುತ್ತದೆ. 32ನೇ ಈ ಸಪ್ತಾಹ ಈ ಅಡವಿರಾಯನ ಪ್ರತೀಕದಲ್ಲಿ ಮಾಡಿದ್ದರಿಂದ ಇನ್ನು 32 ಸಪ್ತಾಹ ಮಾಡಲಿಕ್ಕೆ ಬೇಕಾದಷ್ಟು ಎನರ್ಜಿ ಆ ಅಡವಿರಾಯ ನಮಗೆ ನೀಡ್ತಾನೆ. ಇದು ಅಹಿತ ಪ್ರತೀಕ. ಶಬ್ದ ಏನೋ ಅಹಿತ, ಆದರೆ ಅರ್ಥ ಮಾತ್ರ ತುಂಬ ಗರ್ಭಿತವಾದ್ದು. ಅಹಿತ ಅಂತಂದರೆ ಸ್ವಾರ್ಥ ಲೇಷ ಇಲ್ಲದೆ ಇದ್ದವ ಒಬ್ಬ ಮಾತ್ರ. ಹನುಮದವತಾರ ಆಗಿರಲಿ, ಭೀಮಸೇನ ದೇವರ ಅವತಾರ ಇರಲಿ, ಆಚಾರ್ಯರ ಅವತಾರ ಇರಲಿ, ಇನ್ನು ನೋಡಿ ಎಲ್ಲಿಯಾದರೂ ಸಹಿತ ಇರಲಿಲ್ಲ. ಅದು ಭಗವಂತನ ಆಜ್ಞೆ. ಸರ್ವಜ್ಞ ಮನ್ಯ ಅನಪೇಕ್ಷ. ಭಗವಂತ ಆಜ್ಞೆ ಮಾಡಿದ, ಅದನ್ನು ತಲೆಯಲ್ಲಿ ಇಟ್ಕೊಂಡ್ರು, ಬಂದು ಭಗವಂತನ ಆಜ್ಞೆ ಅಂತ ಮಾಡಿದರು. ಬದರಿಗೆ ಹೋದರು, ವ್ಯಾಸರ ಹತ್ರ ಪಾಠ ಕೇಳಿದರು, ತುಂಬ ಇಷ್ಟ ಆಯಿತು ಪರಿಸರ, ಇಲ್ಲೇ ಇರ್ತೇನೆ ಅಂತ ಹೇಳಿದರು. ವೇದವ್ಯಾಸದೇವರು ಹೇಳಿದರು, ನಿಮ್ಮನ್ನು ಕರೆದದ್ದು ಆಜ್ಞೆ ಮಾಡಿದ್ದು ಇಲ್ಲಿ ಇರಲಿಕ್ಕಲ್ಲ, ನನ್ನೊಟ್ಟಿಗೆ ಇರಲಿಕ್ಕಲ್ಲ,
ವಿಮಲಾನ್ ಮಣೀನಿವ ಗುಣೋಜಿತಾನಿಮಾನ್ ದಯಯಾ ವಿಶೋದಯ. ಯಾರು ಇಲ್ಲರಿ, ಪಾಠ ಕೇಳೋರೇ ಇಲ್ಲ, ನಾನು ಯಾಕೆ ಹೋಗಬೇಕು ಅಂತ ಆಚಾರ್ಯರು ಕೇಳಿದರೆ ಅದಕ್ಕೆ ವೇದವ್ಯಾಸದೇವರು ಹೇಳಿದ್ದು, ಹಾಗೆ ಹೇಳಬೇಡಿ, ಕುಷ್ಟಕೆಯಲ್ಲಿ ಅನರ್ಘ್ಯವಾದ ರತ್ನಗಳಿರ್ತಾರೆ, ಅವರನ್ನು ಶೋಧನೆ ಮಾಡಿ ಅವರನ್ನು ಶುದ್ಧಿ ಮಾಡಿ ಅಂತ ಆಜ್ಞೆ ಮಾಡಿ ಕಳಿಸಿಕೊಟ್ಟಿದ್ದಾನೆ. ಇಂತಹ ಭಗವದ್ ಭಕ್ತರಿಗೋಸ್ಕರ ಆಚಾರ್ಯರು ಬಂದದ್ದು. ನಿಸ್ಪೃಹರಾದವರು, ಯಾವ ಫಲಾಪೇಕ್ಷೆನೂ ಇಲ್ಲ. ಭೀಮಸೇನ ದೇವರು ಜರಾಸಂಧನನ್ನು ಕೊಂದಿದ್ದಾರೆ. ಯಾಕೆ ಅಂತಂದರೆ ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತ್ಯರ್ಥಂ. ಹಾಗಾಗಿ 3 ಅವತಾರಗಳು, ಎಲ್ಲ ವಾಯುದೇವರ ಅವತಾರಗಳು, ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ವಾಯುದೇವರ ಅವತಾರಗಳು ಕೂಡ ಅಹಿತ, ಸ್ವಾರ್ಥ, ಹಿತ ಇಲ್ಲದೆ ಇರತಕ್ಕಂಥದ್ದು. ಆದರೆ ಅಹಿತ ಅಂದರೆ ಭಗವಂತ, ಹಿತ ಅಂದರೆ ಹಿತ, ಭಗವಂತನಾಗಿ ಯಾವುದು ಹಿತ ಅದೇ ಅವ್ರದ್ದು ಹಿತ. ಅಂತಹ ಪ್ರತೀಕ ಅಹಿತ ಪ್ರತೀಕ, ಅದರಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಆ ದಾಸರ ಆ ಶಬ್ದ ನಿಜಾಹಿತವು ಸಹಜ ವಿಜಾತಿ ಕಂಡ ಬಗೆಗಳನ್ನು ಅರಿತು ಬುಧರಿಂದ ಅಂತ ಜಗನ್ನಾಥ ದಾಸರು ತುಂಬ ಸೊಗಸಾಗಿ ಹೇಳಿದ್ದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇವತ್ತು ಕಪಿಲಾಚಾರ್ಯರ ವಿಭೂತಿ, ಕಪಿಲಾಚಾರ್ಯರ ಬೇರೆ ಬೇರೆ ವಾಯುದೇವರ ಅವತಾರಗಳ ಚಿಂತನೆಗಳು. ಸಾಮಾನ್ಯವಾಗಿ ಅವತಾರತ್ರಯ ಅಂತ 3 ಮಾತ್ರ ವಿಮರ್ಶೆ ಮಾಡ್ತಾರೆ. ಯಾಕಂದರೆ ರಾಮಾಯಣ ಹಿಡ್ಕೊಂಡ್ರೆ ಹನುಮಂತ ದೇವರ ಚಿಂತನೆ ಇದೆ, ಮಹಾಭಾರತ ಇಟ್ಕೊಂಡ್ರೆ ಭೀಮಸೇನ ದೇವರ ಕಥೆ ಸಿಗ್ತದೆ, ಮಧ್ವವಿಜಯ ವಾಯುಸ್ಥಿತ್ಯಾದಿಗಳನ್ನು ಇಟ್ಕೊಂಡ್ರೆ ಮಧ್ವಾಚಾರ್ಯರ ಚರಿತ್ರೆ ಸಿಗ್ತದೆ. ಆದರೆ ಸಿಗದೇ ಇದ್ದ ಇಡೀ ಸರ್ವಮೂಲದಲ್ಲಿ ಬಂದಿರತಕ್ಕ ಬೇರೆ ಬೇರೆ ರಹಸ್ಯ ಉಪಾಸನೆಗಳು, ಅದನ್ನೆಲ್ಲ ಕ್ರೋಢೀಕರಿಸಿ ಇವತ್ತು ಅಡವಿರಾಯನ ಸನ್ನಿಧಾನದಲ್ಲಿ ರಾಘವೇಂದ್ರ ಸಪ್ತಾಹದ ಈ ಪವಿತ್ರ ವೇದಿಕೆಯಲ್ಲಿ ಕಪಿಲಾಚಾರ್ಯರು ತುಂಬ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಇಡೀ ಸರ್ವಮೂಲದಲ್ಲಿ ಕೃಷಿ ಮಾಡ್ತಾ ಇದ್ದರೆ ಮಾತ್ರ ಇಂಥ ಅಪರೂಪದ ಪ್ರಮೇಯಗಳನ್ನು ಈ ಸಭೆಯಲ್ಲಿ ಹೇಳಲಿಕ್ಕೆ ಸಾಧ್ಯ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆ ಮಾಡ್ತಾ ಎಲ್ಲರನ್ನೂ ದೇವರು ಹರಸಲಿ ಅಂತ ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು. ಹರೇ ಶ್ರೀನಿವಾಸ. ಅಹಿತರಾಗಿರ್ತಕ್ಕಂಥ ವಾಯುದೇವರು ಭಗವಂತನ ಮುಖ್ಯ ಪ್ರತಿಮಾ, ಅಲ್ಲಿ ಭಗವಂತನ ವಿಶಿಷ್ಟವಾಗಿರ್ತಕ್ಕಂಥ ವಿಭೂತಿ ರೂಪ ಇರ್ತದ ಅಂತ ಹೇಳ್ತಾ ಸ್ವಾಮಿಗಳೊಂದು ಸ್ವಾರಸ್ಯವಾಗಿ ನಿಜವಾಗ್ಲೂ ನಮ್ಮ ಸಪ್ತಾಹ ಸಮಿತಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟರು. ಅಹಿತ ಪ್ರತಿಮೆಯಾಗಿರ್ತಕ್ಕಂಥ ವಾಯುದೇವರಲ್ಲಿ ಅಡವಿರಾಯನ ಮೂಲಕವಾಗಿ ಈ 32 ವರ್ಷ ಮಾಡಿರ್ತಕ್ಕಂಥ ಆ ರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಉಪಾಸನೆ ಅದಲ್ಲ, ಆ ಸಪ್ತಾಹ ರೂಪವಾದ ಉಪಾಸನೆ ಅದು ಅವರಲ್ಲಿ ಸಮರ್ಪಣೆ ಮಾಡಿ ಮತ್ತೆ ಸ್ವಾಮಿ ಹೇಳಿದ್ರು, ಆ ಸಮರ್ಪಣೆ ಮಾಡಿದ್ದಕ್ಕೆ ಫಲ ಏನಪ್ಪ ಅಂದರೆ ಇನ್ನು ಮುಂದಿನ 32 ವರ್ಷದವರೆಗೂ ಕೂಡ ನಿರಂತರವಾಗಿ ಈ ಸಪ್ತಾಹ ಕಾರ್ಯಕ್ರಮ ನಡೆಯುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗಳ ಚಿಂತನೆ. ಅದು ಬಹಳ ಅವ್ರು ಏನು ಮಾತಾಡಿದ್ರು ನಮಗೆ ಅದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ವಿಷಯ ಅದು. ಅಂತ ಸ್ವಾಮಿಗಳ ಬಾಯಿಂದ ಬಂದಿರತಕ್ಕಂಥದ್ದು ಅಂದರೆ ಇನ್ನು 32 ವರ್ಷದವರೆಗೂ ಕೂಡ ಸಪ್ತಾಹಕ್ಕೆ ನಿರಾತಂಕವಾಗಿ ನಡೀತದೆ ಎಂಬುದಕ್ಕೆ ಸಂದೇಹನೇ ಇಲ್ಲ ಅಂತ ಹೇಳ್ತಾ ಅಂಥ ಮಾತನ್ನು ಅಮೃತ ವಾಕ್ಯವನ್ನು ಹೇಳಿರ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಇವತ್ತಿನ ಮುಂದಿನ ಕಾರ್ಯಕ್ರಮ ದಾಮೋದರ